ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ರೇವಣ್ಣ ಜೈಲು ಪಾಲಾಗಿದ್ದಾಗಿದೆ. ಈಗ ಸೂರಜ್ ರೇವಣ್ಣಗೆ ಜೈಲಿನ ಅಧಿಕಾರಿಗಳು ಖೈದಿ ನಂಬರ್ ಅನ್ನು ಕೊಟ್ಟಿದ್ದಾರೆ. ಖೈದಿ ನಂಬರ್ 6141. ಇವತ್ತು ಬೆಳಿಗ್ಗೆ ಖೈದಿ ನಂಬರ್ ನೀಡಿದ ಜೈಲಿನ ಅಧಿಕಾರಿಗಳು ಜೈಲಿನ ಕ್ವಾರಂಟೈನ್ ಕೇಂದ್ರದಲ್ಲಿ ಸೂರಜ್ ರೇವಣ್ಣನನ್ನ ಇರಿಸಲಾಗಿದೆ. ನಿನ್ನೆ ರಾತ್ರಿ ಜೈಲು ಸೇರಿರುವ ಸೂರಜ್ ರೇವಣ್ಣಗೆ ಈಗ 6141 ನಂಬರ್ ಸಿಕ್ಕಿದೆ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಸೂರಜ್ ರೇವಣ್ಣ. ಹಾಗಾದ್ರೆ ಸೂರಜ್ ರೇವಣ್ಣ ಆಪ್ತನಿಂದಲೇ ಟ್ರ್ಯಾಪ್ ಆದ್ನ, ಜೊತೆಯಲ್ಲಿದ್ದುಕೊಂಡೇ ಸೂರಜ್ನನ್ನ ಸಿಲುಕಿಸಿದ್ನ ಶಿವಕುಮಾರ್. ದೂರು ಕೊಟ್ಟು ಇದೀಗ ನಾಪತ್ತೆಯಾಗಿದ್ದಾನೆ ಶಿವಕುಮಾರ್ ಎಲ್ಲಿದ್ದಾನೆ ಅನ್ನೋದರ ಬಗ್ಗೆ ಸೂರಜ್ ರೇವಣ್ಣಗಾಗ್ಲಿ ಅಥವಾ ಆಪ್ತರಿಗಾಗ್ಲಿ ಯಾವುದೇ ಮಾಹಿತಿ ಇಲ್ಲ. ಬ್ಲ್ಯಾಕ್ ಮೇಲ್ ಕೇಸ್ನಲ್ಲಿ ಶಿವಕುಮಾರ್ ದೂರು ಕೊಟ್ಟಿದ್ದ. ದೂರು ನೀಡಿದ ಮರುಕ್ಷಣವೇ ಆತ ನಾಪತ್ತೆ. ಶಿವಕುಮಾರ್ ವಿಚಾರಣೆಗಾಗಿ ಈಗ ಪೊಲೀಸರು ಕೂಡ ಹುಡುಕ್ತಾ ಇದ್ದಾರೆ. ಶಿವಕುಮಾರ್ ಪೊಲೀಸರ ಮುಂದೆ ಬಂದ್ರೆ ಮತ್ತಷ್ಟು ಸತ್ಯ ಬಯಲಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇವತ್ತು ಶಿವಕುಮಾರ್ ಪೊಲೀಸರ ಎದುರು ಹಾಜರಾಗೋ ಸಾಧ್ಯತೆಯೂ ಕೂಡ ಇದೆಯಂತೆ. ಶಿವಕುಮಾರ್ ದೂರಿನ ಹಿನ್ನೆಲೆಯಲ್ಲಿ ಪೊಲೀಸರು ವಿಚಾರಣೆ ನಡೆಸ್ತಾರೆ. ಶಿವಕುಮಾರ್ ಬಗ್ಗೆ ಈಗಾಗಲೇ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಸೂರಜ್ ರೇವಣ್ಣ. ಸೂರಜ್ಗೆ ಶಿವಕುಮಾರ್ ಷಡ್ಯಂತ್ರ ಮಾಡಿದ್ದಾನೆ ಎನ್ನುವ ಅನುಮಾನ ಕಾಡ್ತಾ ಇದೆ. ವಿಚಾರಣೆಯ ವೇಳೆ ಶಿವಕುಮಾರ್ ಬಗ್ಗೆ ಸೂರಜ್ ರೇವಣ್ಣ ಅನುಮಾನವನ್ನ ಹೊರಹಾಕಿದ್ರು. ಸೂರಜ್ಗೆ ಸಂತ್ರಸ್ತನನ್ನ ಪರಿಚಯ ಮಾಡಿಕೊಟ್ಟಿದ್ದೇ ಇದೇ ಆಪ್ತ ಶಿವಕುಮಾರ್. ಜೊತೆಗೆ ಬ್ಲ್ಯಾಕ್ ಮೇಲ್ ಕೇಸ್ನಲ್ಲಿ ಸೂರಜ್ ರೇವಣ್ಣ ಪರವಾಗಿ ಶಿವಕುಮಾರ್ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ದಾಖಲು ಮಾಡ್ತಾರೆ. ಕಂಪ್ಲೇಂಟ್ ಕೊಟ್ಟ ಮರುಕ್ಷಣದಿಂದ ಆತ ಎಲ್ಲಿದ್ದಾನೆ ಅನ್ನೋದರ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಇಲ್ಲ. ಆತನಿಗಾಗಿ ಪೊಲೀಸರು ಕೂಡ ಹುಡುಕ್ತಾ ಇದ್ದಾರೆ. ಹೆಚ್ಚಿನ ವಿಚಾರಣೆ ಮಾಡಬೇಕಾಗಿದೆ. ದೂರಿನ ಹಿನ್ನೆಲೆಯಲ್ಲಿ ಇವತ್ತು ಪೊಲೀಸರ ಮುಂದೆ ಆತ ಹಾಜರಾಗ್ತಾನೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಒಂದು ವೇಳೆ ಶಿವಕುಮಾರ್ ಪೊಲೀಸರ ಮುಂದೆ ಬಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಗಳು ಹೊರಬರುತ್ತೆ. ಈ ಪ್ರಕರಣದಲ್ಲಿ ಸೂರಜ್ ರೇವಣ್ಣನನ್ನ ಇದೇ ಶಿವಕುಮಾರ್ ಸಿಲ್ಕ್ಸಿದ್ನ ಅನ್ನುವ ಅನುಮಾನವನ್ನ ಸ್ವತಃ ಸೂರಜ್ ರೇವಣ್ಣನೇ ಈಗ ಹೊರಹಾಕ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಸೂರಜ್ ರೇವಣ್ಣ ಅನ್ನುವ ವಿಚಾರ ಹೊರಬಂದಿದ್ದೆ ಈ ಶಿವಕುಮಾರ್ ಕೊಟ್ಟಂತಹ ದೂರಿನ ಹಿನ್ನೆಲೆಯಲ್ಲಿ. ಬ್ಲ್ಯಾಕ್ ಮೇಲ್ ಕೇಸ್ನ ಹಿನ್ನೆಲೆಯಲ್ಲಿ ಸೂರಜ್ ಪರವಾಗಿ ಆತ ಕಂಪ್ಲೇಂಟ್ ಕೊಡುವಂಥದ್ದು. ಈಗ ನೋಡಿದ್ರೆ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಹಾಗಾದ್ರೆ ಈತನೇ ಟ್ರ್ಯಾಪ್ ಮಾಡಿದ್ನ? ವೀಣಾ, ಈ ತರದೊಂದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಶಿವಕುಮಾರ್ ನಾಪತ್ತೆ ಆಗಿರೋದ್ರಿನ ಹಿನ್ನೆಲೆಯಲ್ಲಿ ಈ ರೀತಿ ಅನುಮಾನ ವ್ಯಕ್ತ ಆಗ್ತಾ ಇದೆ. ಶಿವಕುಮಾರ್ ದೂರನ್ನ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ನೀಡಿ ನಂತರದಲ್ಲಿ ಎಲ್ಲಿದ್ದಾನೆ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಶಿವಕುಮಾರ್ ಸೂರಜ್ ರೇವಣ್ಣ ಅವರ ಆಪ್ತ, ಆದ್ರೆ ಈಗ ಆತ ಬ್ಲಾಕ್ ಮೇಲ್ ಮಾಡೋದಕ್ಕೆ ಮುಂದಾಗಿದ್ನ ಅನ್ನುವಂತಹ ಅನುಮಾನಕ್ಕೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಶಿವಕುಮಾರ್ ಬಿಜೆಪಿ ನಾಯಕರ ಜೊತೆ ಗುರುತಿಸಿಕೊಂಡಿರುವ ಫೋಟೋ ಮತ್ತು ವಿಡಿಯೋ ವೈರಲ್ ಆಗಿರೋದು ಒಂದ್ ಕಡೆ ಆದ್ರೆ, ಆ ಕಂಪ್ಲೇಂಟ್ ನಲ್ಲಿ ಶಿವಕುಮಾರ್ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.